ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮಗೇನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಆ್ಯಂಡ್ ಎನರ್ಜೀಸ್ ತುಂಬಾನೇ ಪಾಸಿಟಿವ್ ಆಗಿ ಬರ್ತಾ ಇದೆ, ಟ್ರಸ್ಟ್ ಮೀ. ಆ್ಯಂಡ್ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಏನೋ ಒಂದು ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಗೋದಕ್ಕೂ ಮುಂಚೆ ಈ ಒಂದು ಮೆಸೇಜ್ ನಿಮ್ಮ ಹತ್ರ ಬರ್ತಾ ಇದೆ ಅಂತ. ಸೊ ತುಂಬಾನೇ ಎನರ್ಜೀಸ್ ಬರ್ತಾ ಇದೆ, ಎಸ್ಪೆಷಲಿ ಪಾಸಿಟಿವ್ ಎನರ್ಜೀಸ್. ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂದ್ರೆ ಮೇಜರ್ ಆಗಿ ನಿಮ್ಮ ಒಂದು ಎವ್ರಿಡೇ ರೋಟೀನ್. ಎವ್ರಿಡೇ ಬೆಳಗ್ಗೆಯಿಂದ ಏನ್ ಮಾಡ್ತೀರಾ? ಇಷ್ಟ ದಿನ ಬೆಳಗ್ಗೆ ಪ್ರಾಬಬ್ಲಿ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಅಥವಾ ಜಿಮ್ಮಿಗೆ ಹೋಗ್ತಾ ಇದ್ರಿ, ಅಥವಾ ನಿಮ್ಮ ಫ್ಯಾಮಿಲಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ. ಬಟ್ ಇವಾಗ ನಾನು ಏನು ಒಂದು ಸಿಚುವೇಶನ್ ಫೀಲ್ ಮಾಡ್ತಾ ಇದ್ದೀನಿ, ಅಥವಾ ಒಂದು ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಇಟ್ಸ್ ಲೈಕ್ ನಿಮ್ಮ ಹೋಲ್ ರೋಟೀನೇ ಚೇಂಜ್ ಆಗುತ್ತೆ. ಅಂದ್ರೆ ಇಷ್ಟ ದಿನ ಬೆಳಗ್ಗೆ ಏನ್ ಮಾಡ್ತಾ ಇದ್ರಿ, ಲೈಕ್ ನಾರ್ಮಲ್, ಆ ತರ ಇರಲ್ಲ ನಿಮ್ಮ ಡೇ. ಲೈಕ್ ಮೇಜರ್ ಚೇಂಜಸ್ ನಿಮ್ ಲೈಫಲ್ಲಿ ಬರ್ತಿರೋದು ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಎಸ್ಪೆಷಲಿ ನಾನು ಏನ್ ನೋಡ್ತಾ ಇದೀನಿ, ಇಷ್ಟ ದಿನ ಓಕೆ ನಾರ್ಮಲ್ ನಿಮ್ ರೂಮಲ್ಲಿ ಇರ್ತಾ ಇದ್ರಿ, ಅಥವಾ ನಿಮ್ಮ ಮನೇಲಿ ಫ್ಯಾಮಿಲಿ ಜೊತೆ ಇರ್ತಾ ಇದ್ರಿ. ಕಣ್ ಬಿಟ್ಟಿದ ಕೂಡ್ಲೆ ಏನೋ ಒಂದು ಸೇಮ್ ವಿಂಡೋನ ಅಥವಾ ಬಾಗ್ಲ ಅಥವಾ ಗೋಡೆನ, ಇಟ್ಸ್ ಲೈಕ್ ಸೇಮ್ ವೀವ್ ಕಣ್ ಬಿಟ್ಟಿದ ಕೂಡಲೇ ಏನ್ ಕಾಣಿಸ್ತಾ ಇತ್ತು ಅದು ತುಂಬಾನೇ ವರ್ಷಗಳಿಂದ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಎಸ್ಪೆಷಲಿ ಈ ಒಂದು ಸ್ಮಾಲ್ ಚೇಂಜಸ್ ಅಲ್ಲೂ ಕೂಡ, ಸ್ಮಾಲ್ ಡೀಟೇಲ್ಸ್ ಅಲ್ಲೂ ಕೂಡ ಚೇಂಜಸ್ ಆಗ್ತಾ ಇರೋದು. ಬೆಳಗ್ಗೆ ಎದ್ದ ಕೂಡಲೇ ಒಂದು ಡಿಫ್ರೆಂಟ್ ವ್ಯೂ, ನೋಟ ಅಂತಾನೆ ಹೇಳ್ಬೋದು, ಡಿಫ್ರೆಂಟ್ ವ್ಯೂ ನಿಮ್ ಕಣ್ಮುಂದೆ ಇರುತ್ತೆ ಅನ್ಬೋದು. ಇಷ್ಟ ದಿನ ಬೆಳಗ್ಗೆ ಎದ್ದ ಕೂಡಲೇ ಯಾವ ಗೋಡೆ ನೋಡ್ತಾ ಇದ್ರಿ ಅದನ್ನ ನೀವು ನೋಡಲ್ಲ. ಮೇಜರ್ ಚೇಂಜಸ್ ಆಗೋದು ನಿಮ್ಮ ಲೈಫ್ ಸ್ಟೈಲ್ ಇಂದ ಹಿಡಿದು ನೀವು ಮಲ್ಗೋ ಟೈಮಿಂಗ್ ಆಗಿರ್ಬೋದು, ಏಳೋ ಟೈಮಿಂಗ್ ಆಗಿರ್ಬೋದು, ಎದ್ದ ಕೂಡ್ಲೆ ಇಷ್ಟ ದಿನ ಒಂದಷ್ಟು ಜನನ ಮೀಟ್ ಮಾಡ್ತಾ ಇದ್ರಿ, ಪ್ರಾಬಬ್ಲಿ ಅದ್ರಲ್ಲೂ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಮೇಜರ್ ಚೇಂಜಸ್ ಆಗ್ತಿರೋದು ನೋಡ್ತಾ ಇದೀನಿ. ಸೊ ನಂಗೂ ಗೊತ್ತಾಗ್ತಾ ಇಲ್ಲ ವೆದರ್ ನೀವು ಎಲ್ಲಾದ್ರೂ ಬೇರೆ ಕಡೆ ಟ್ರಾವೆಲ್ ಮಾಡ್ತೀರಾ, ಅಥವಾ ಜಾಬಲ್ಲಿ ಚೇಂಜಸ್ ಆಗುತ್ತಾ, ಹೆಂಗೆ ಈ ಒಂದು ಮೇಜರ್ ಚೇಂಜಸ್ ಬರ್ತಾ ಇದೆ ನನಗೂ ಗೊತ್ತಿಲ್ಲ. ಸೊ ಟ್ಯಾರೋ ಕಡೆಯಿಂದ ಹೋಗ್ತಾ 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 ನೋಡೋಣ. ಬಟ್ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸೆನ್ಸ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಜನ ನೀವು ಇದನ್ನ ಮ್ಯಾನಿಫೆಸ್ಟ್ ಕೂಡ ಮಾಡಿದೀರಾ, ಇಲ್ಲ ಅಂತ ಅಲ್ಲ. ಇಟ್ಸ್ ಲೈಕ್ ಎಸ್ಪೆಷಲಿ ಪ್ರಾಬಬ್ಲಿ ತುಂಬಾ ಜನ ನೀವು ಯಾರು ಜಾಗದಲ್ಲಿ ಇದ್ದೀರಾ ಆ ಜಾಗ ಬದಲು ಮಾಡ್ತಾ ಇರೋದು, ಬೇರೆ ಕಡೆ ಮನೆ ಮಾಡ್ತಾ ಇರೋದು. ಪ್ರಾಬಬ್ಲಿ ನಿಮಗೊಂದು ಡ್ರೀಮ್ ಇರುತ್ತೆ, ಬೀಚ್ ಸೈಡ್ ವ್ಯೂ ಇರೋ ಅಟ್ಲೀಸ್ಟ್ ಒಂದು ಮನೆ ಬೇಕು, ಅಥವಾ ಒಂದು ನೇಚರ್, ಬೆಳಗ್ಗೆ ಎದ್ದ ಕೂಡಲೇ ಅಟ್ಲೀಸ್ಟ್ ನಾನು ನೇಚರ್ ನೋಡ್ಬೇಕು ಅಂತ ಆಸೆ ಇರುತ್ತೆ. ಏನೋ ಒಂದು ಆತರ ಒಂದು ಆಸೆಗಳು ಫೈನಲಿ ನೀವು ಅಟ್ರಾಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ. ವಾವ್, ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋನ ನೈಟ್ ಮಾಡ್ತಾ ಇದ್ದೀನಿ. ಬಟ್ ನೈಟ್ ಮಾಡಿದ್ರು ಎನರ್ಜೀಸ್ ಅಲ್ಲಿ ಎನರ್ಜಿ ಇನ್ನೂ ಜಾಸ್ತಿ ಫೀಲ್ ಆಗ್ತಾ ಇದೆ. ಆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಯೂಶಲಿ ನನಗೆ ಈ ತರ ಒಂದು ಎಕ್ಸೈಟ್ಮೆಂಟ್ ಬೆಳಗ್ಗೆ ಎದ್ದಾಗಿರುತ್ತೆ, ಲೈಕ್ ಎನರ್ಜೆಟಿಕ್ ಆಗಿರ್ತೀನಿ. ಬಟ್ ಇವಾಗ ನೈಟ್ ಕೂಡ ಇಷ್ಟೇ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಹೈ ಪ್ರೀಸ್ಟೆಸ್ ಬಂದಿದೆ ನಿಮಗೆ ಫಸ್ಟ್ ಕಾರ್ಡ್ ಆಗಿ, ಅಂಡ್ 10 ಆಫ್ ಕಪ್ಸ್. ಸೀಕ್ರೆಟ್ ವಿಶ್ ಫುಲ್ಫಿಲ್ ಆಗೋದು ನೋಡ್ತಾ ಇದ್ದೀನಿ. ಇವಾಗ ಏನ್ ವಿಶ್ ಫುಲ್ಫಿಲ್ ಆಗ್ತಾ ಇದೆ ಅಲ್ವಾ, ಏನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ನೀವು ಸೀಕ್ರೆಟ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ. ಇದನ್ನ ತುಂಬಾ ಜನರ ಜೊತೆ ಡಿಸ್ಕಸ್ ಕೂಡ ಮಾಡಿಲ್ಲ ನೀವು. ನಂಗೆ ಈ ತರನೂ ಒಂದು ವಿಶ್ ಇದೆ ಅಂತ ನೀವು ಡಿಸ್ಕಸ್ ಕೂಡ ಮಾಡಿಲ್ಲ. ನಿಮ್ಮ ಕ್ಲೋಸ್ ಪೀಪಲ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್, ಅಣ್ಣ ತಮ್ಮ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರಿಗೂ ಕೂಡ ಗೊತ್ತಿಲ್ಲ ನಿಮಗೆ ಈ ತರ ಒಂದು ಆಸೆಗಳಿದೆ, ಈ ತರ ಒಂದು ವಿಶ್ ನ ನೀನು ಕೇಳ್ಕೊಂತ ಇದೆಯಾ, ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ಕೊಂತ ಇದೀಯಾ, ಬೇಡ್ಕೊಂತ ಇದೀಯಾ ಅಂತ ಪ್ರಾಬಬ್ಲಿ ನಿಮ್ಮ ಕ್ಲೋಸ್ ಪೀಪಲ್ಗೂ ಗೊತ್ತಿಲ್ಲ. ಆ ತರ ಒಂದು ಸೀಕ್ರೆಟ್ ವಿಶ್ ಮೇ ಬಿ ನಿಮಗೆ ಈ ಒಂದು ಯೋಚನೆ ಇತ್ತು ಅನ್ಸುತ್ತೆ, ಲೈಕ್ ನಾನು ಇದನ್ನ ಹೇಳ್ಕೊಂಡ್ ಬಿಟ್ರೆ
ತುಂಬಾ ಜನ ನನ್ನ ವಿಶಸ್ಗೆ ಕಣ್ಣು ಹಾಕ್ಬೋದು. ಹೇಳ್ಕೊಂಡ್ರೆ ಅದು ನಿಜ ಆಗಲ್ಲ. ಪ್ರಾಬಬ್ಲಿ ನಿಮಗೆ ಈ ತರ ಎಲ್ಲ ಒಂದಷ್ಟು ಯೋಚನೆಗಳಿದ್ವು ಅನ್ಸುತ್ತೆ. ಇಷ್ಟು ದಿನ ಸೀಕ್ರೆಟ್ ಆಗಿ ಇಟ್ಕೊಂಡ್ ಬರ್ತಾ ಇದ್ರಿ. ಅಂಡ್ ನಾನು ಏನ್ ನೋಡ್ತಾ ಇದ್ದೀನಿ, ನೀವ್ ಯಾವ ತರ ಪೀಪಲ್, ನೀವ್ ಯಾವ ತರ ಜನರು ಅಂದ್ರೆ, ಅದೇನು ತಲೆಯಲ್ಲಿದೆ ಅದನ್ನ ರೀಚ್ ಮಾಡೋ ಬದಲು ಅಥವಾ ಅದನ್ನ ಅಚೀವ್ ಮಾಡೋ ತನಕ ಯಾರಿಗೂ ಹೇಳಿ ನೀವು ಅಭ್ಯಾಸ ಇಲ್ಲ. ಇಟ್ಸ್ ಲೈಕ್ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಥವಾ ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ ಅಥವಾ ಏನೋ ಒಂದು ಪ್ಯಾಷನೇಟ್ ಆಗಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅದು ಆಕ್ಚುಲಿ ನಿಮಗೆ ಗ್ರೋತ್ ತೋರಿಸ್ತಾ ಇರುತ್ತೆ. ಹಂಗಂತ ನೀವು ಒಂದೊಂದ್ ಸ್ಟೆಪ್ ಗ್ರೋತ್ನು ಎಲ್ಲಾರ ಹತ್ರ ಹೇಳ್ಕೊಂಡ್ ತಿರ್ಗೋದು, ಎಲ್ಲಾರ ಹತ್ರ ಹಿಂಗ ಆಗ್ತಾ ಇದೆ ನನ್ನ ಲೈಫಲ್ಲಿ ಈ ತರ ಅಚೀವ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡ್ ತಿರ್ಗೋದು, ನೀವ್ ಈ ತರ ಜನರಲ್ಲ ನೀವು. ಇಟ್ಸ್ ಲೈಕ್ ಅದು ಫೈನಲಿ ಆಗ್ಲಿ, ಆಮೇಲೆ ನನ್ನ ಕ್ಲೋಸ್ ಪೀಪಲ್ಗೆ ನಾನು ಹೇಳ್ತೀನಿ, ಆಮೇಲೆ ನಾನು ಫ್ಯಾಮಿಲಿ ಹತ್ರ ಹೋಗ್ಬಿಟ್ಟು ನಾನು ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ, ಎಲ್ಲರಿಗೂ ಒಂದು ಸರ್ಪ್ರೈಸಿಂಗ್ ಆಗಿಡೋಣ. ನಾನು ತುಂಬಾ ಸತಿ ನೋಡಿದೀನಿ. ಇಟ್ಸ್ ಲೈಕ್ ಇಷ್ಟ ದಿನ ಪ್ರಾಬಬ್ಲಿ ಒಂದು ವೆಹಿಕಲ್ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಅಥವಾ ಸುತ್ತಾಡ್ತಾ ಇದ್ರಿ, ಬಟ್ ಇವಾಗ ಏನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಡಿಫ್ರೆಂಟ್ ವೆಹಿಕಲ್. ಪ್ರಾಬಬ್ಲಿ ನೀವು ಅದನ್ನ ಬುಕ್ ಆಲ್ರೆಡಿ ಮಾಡೋದು, ಅದನ್ನ ಮನೆಗೆ ತಗೋಬರೋದು, ಏನನ್ನು ನೀವು ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ, ಎಸ್ಪೆಷಲಿ ಫ್ಯಾಮಿಲಿಯವ್ರ ಜೊತೆ ಡಿಸ್ಕಸ್ ಮಾಡಲ್ಲ. ಫೈನಲಿ ಯಾವಾಗ ಅದ್ ಮನೆ ಮುಂದೆ ಬಂದು ನಿಲ್ಲುತ್ತೆ ಅವಾಗ್ಲೇನೆ ನೀವು ಸರ್ಪ್ರೈಸ್ ಕೊಡೋದು. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಪ್ರಾಬ್ಲಿ ನೀವು ಯಾವತ್ತೂ ಅನ್ಕೊಂಡಿದ್ರಿ ಅನ್ಸುತ್ತೆ, ಯಾವಾಗ್ಲೂ ಅನ್ಕೊಂಡಿದ್ರಿ, ಓಕೆ ನಾನು ಈ ಒಂದು ವಿಚಾರ ನನ್ನ ಫ್ಯಾಮಿಲಿಗೆ ಸರ್ಪ್ರೈಸ್ ಆಗಿ ಕೊಡ್ಬೇಕು, ಅಲ್ಲಿವರೆಗೂ ನಾನು ಯಾರಿಗೂ ಹೇಳಲ್ಲ. ಆ ತರ ಯಾವ್ದಾದ್ರು ಒಂದು ವಿಶ್ನ ನೀವು ತಲೆಯಲ್ಲಿ ಇಟ್ಕೊಂಡಿದ್ರಿ ಅಥವಾ ಮನ್ಸಲ್ಲಿ ಇಟ್ಕೊಂಡಿದ್ರಿ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಈ ತರ ಒಂದು ವಿಶ್ ಫುಲ್ಫಿಲ್ ಆಗ್ತಾ ಇದೆ. ಅಂಡ್ ಫ್ಯಾಮಿಲಿಲಿ ಫೈನಲಿ ನೀವ್ ಅದನ್ನ ಹೇಳ್ತಾ ಇದ್ದೀರಾ. ಇಟ್ಸ್ ಲೈಕ್ ನೀವು ಅಬ್ರಾಡ್ ಅಲ್ಲಿ ಇರ್ತೀರಾ, ಬೇರೆ ಕಂಟ್ರಿಲಿ ಇರ್ತೀರಾ, ಮೇ ಬಿ ನೀವು ಫ್ಯಾಮಿಲಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾವಾಗ್ಲೂ ಅನ್ಕೊಂಡಿದ್ರಿ. ನ್ಯೂ ಇಯರಿಗೆ ಅಟ್ಲೀಸ್ಟ್ ನಾನು ಈ ಒಂದು ಹೊಸ ವರ್ಷನ ನಾನು ನನ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ರಾಬಬ್ಲಿ ಅನ್ಕೊಂಡಿದ್ರಿ. ಫೈನಲಿ ಇಟ್ಸ್ ಲೈಕ್ ನಿಮಗೆ ಆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಅವರಿಗೆ ಸರ್ಪ್ರೈಸ್ ಮಾಡೋದಕ್ಕೆ, ಸರ್ಪ್ರೈಸ್ ವಿಸಿಟ್ ಮಾಡೋದಕ್ಕಾಗಿರ್ಬೋದು. ನಾನು ಏನ್ ನೋಡ್ತಾ ಇದ್ದೀನಿ, ಏನೋ ಒಂದು ಸೀಕ್ರೆಟ್ ವಿಶ್ ಇಷ್ಟ ದಿನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರಿ, ಯಾರಿಗೂ ಓಪನ್ ಅಪ್ ಕೂಡ ಆಗಿಲ್ಲ. ಇಟ್ಸ್ ಲೈಕ್ ನಿಮ್ಮ ಪಾರ್ಟ್ನರ್ ಜೊತೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ನಿಮ್ಮ ಪಾರ್ಟ್ನರ್ ಜೊತೆನೂ ನೀವು ಹೇಳ್ಕೊಂಡಿರ್ಲಿಲ್ಲ ನಂಗೆ ಈ ತರ ಒಂದು ವಿಶ್ ಇದೆ ಅಂತ. ಅಂಡ್ ಆ ಒಂದು ವಿಶ್ ಫುಲ್ಫಿಲ್ ಆಗ್ತಾ ಇರೋದು, ಸೀಕ್ರೆಟ್ ವಿಶ್ ಫುಲ್ಫಿಲ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ವಾವ್, ಅಮೇಝಿಂಗ್. ಅಂಡ್ ನಾನು ಏನ್ ನೋಡ್ತಾ ಇದ್ದೀನಿ, ಎಲ್ಲೂ ನೀವು ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಿಮ್ಮ ಇಂಟ್ಯೂಷನ್, ನಿಮ್ಮ ಗಟ್ ಫೀಲಿಂಗ್ ಯಾವಾಗ್ಲೂ ನಿಮಗೆ ಹೇಳ್ತಾ ಇತ್ತು, ಇಲ್ಲ ನಿನ್ ಕೈಲಾಗತ್ತೆ, ಅಂಡ್ ನೀನ್ ನಿಮ್ಮ ಮನೆಯವರಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ನೀನು ಸರ್ಪ್ರೈಸೇ ಕೊಡಬೇಕು. ಇಟ್ಸ್ ಲೈಕ್ ಮೆಂಟಲಿ ನೀವು ಡಿಸೈಡ್ ಆಗೋಗ್ಬಿಟ್ಟಿದ್ರಿ, ನಾನು ಅಚೀವ್ ಮಾಡೋವರೆಗೂ ಇದನ್ನ ನಾನು ಹೇಳೋದ್ ಬೇಡ ಅಂತ. ಅಂಡ್ ಆ ತರ ಒಂದು ವಿಶ್ ಫುಲ್ಫಿಲ್ ಆಗ್ತಿರೋದು ನೋಡ್ತಾ ಇದೀನಿ. ಸೀಕ್ರೆಟ್ ಆಗಿ ಏನಾದ್ರು ಮಾಡ್ತಾ ಇದ್ರಿ ಅಂದ್ರೆ ಫೈನಲಿ ಅದಕ್ಕೊಂದು ರಿಸಲ್ಟ್ ಬರ್ತಾ ಇರೋದು, ಅದಕ್ಕೊಂದು ಯೂನಿವರ್ಸ್ ಕಡೆಯಿಂದ ಓಕೆ ಯು ಡಿಸರ್ವ್ ದಿಸ್ ಅಂತ ಬರ್ತಾ ಇರೋದು ನೋಡ್ತಾ ಇದೀನಿ. 7 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಇಲ್ಲಿ. ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಇಷ್ಟ ದಿನ ಯಾರು ನಿಮ್ಮ ಗ್ರೋತ್ನ ನಿಜವಾಗ್ಲೂ ಎಂಕರೇಜ್ ಮಾಡ್ತಾರೆ ಅಂಡ್ ಯಾರು ಮಾಡಲ್ಲ, ಆ ಫೇಕ್ ಫ್ರೆಂಡ್ಸ್ ಯಾರು, ಫೇಕ್ ಸಪೋರ್ಟರ್ಸ್ ಯಾರು ಅಂತ ನೀವು ಫಿಗರ್ ಔಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಇಂಟ್ಯೂಷನ್ನೇ ಹೇಳುತ್ತೆ, ಈ ಜನ ನನ್ನ ಜೊತೆ ಇದ್ದಾರೆ, ಅವಾಗ ಸಪೋರ್ಟ್ ಮಾಡೋ ತರ ಆಕ್ಟ್ ಮಾಡ್ತಾರೆ ಅಷ್ಟೇ, ಇವ್ರು ಆಕ್ಚುಲಿ ನನ್ನ ಬೆನ್ ಹಿಂದೆನೆ ನನ್ನ ಬಗ್ಗೆ ಗ್ರೋತ್ ನ ಬಯಸ್ತಾ ಇಲ್ಲ ಇವರು. ಆ ತರ ಆ ಒಂದಷ್ಟು ಜನರನ್ನ ನೀವು ಐಡೆಂಟಿಫೈ ಮಾಡೋದ್ ನೋಡ್ತಾ ಇದ್ದೀನಿ. ಯಾರು ಒಳ್ಳೆಯವರು, ಯಾರು ಕನ್ನಿಂಗ್, ಯಾರು ಮುಂದೆ ಒಂದ್ ಹೇಳ್ಬಿಟ್ಟು ಹಿಂದೆ ಇನ್ನೊಂದೇನೋ ಹೇಳೋದು, ಇನ್ನೊಂದೇನೋ ಮಾಡೋದು, ಅದ್ ಯಾರು ಅಂತ ನೀವು ಫಿಗರ್ ಔಟ್ ಮಾಡೋದ್ ನೋಡ್ತಾ ಇದ್ದೀನಿ. ಅವ್ರ ಎನರ್ಜಿ ಅವ್ರ ಹತ್ರ ಬಂದ್ ಕೂಡಲೇ ಗೊತ್ತಾಗುತ್ತೆ, ಇಲ್ಲ ಈ ಪರ್ಸನ್ ಅಲ್ಲಿ ಏನೋ ಒಂದು ನೆಗೆಟಿವಿಟಿ ಬರ್ತಾ ಇದೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ಯಾವಾಗ ನೋಡ್ತೀರಾ, ನೆಕ್ಸ್ಟ್ 3-4 ಡೇಸ್ ಅಲ್ಲಿ ನಿಮ್ಮ ಇಂಟ್ಯೂಷನ್ ಪೀಕ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಯು ಕ್ಯಾನ್ ಲಿಟ್ರಲಿ ಸೆನ್ಸ್ ಯಾರು ಒಳ್ಳೆಯವರು, ಯಾರು ಕೆಟ್ಟೋರು,
ಯಾರು ನನ್ನಿಂದ ಏನಾದ್ರು ಮುಚ್ಚಿಡ್ತಾ ಇಲ್ವಾ, ಇನ್ ಕೇಸ್ ರಿಲೇಶನ್ಶಿಪ್ ಅಲ್ಲಿ, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಏನಾದ್ರೂ ನಿಮಗೆ ಕ್ವೆಶನ್ಸ್ ಇತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದ್ರೂ ಒಂದಷ್ಟು ಡೌಟ್ಸ್ ಅಥವಾ ಏನೋ ಒಂದು ಕ್ವೆಶನ್ಸ್ ಇತ್ತು ಅಂತ ಅಂದ್ರೆ ನಿಮ್ಮ ಇಂಟ್ಯೂಷನೇ ನಿಮಗೆ ಆನ್ಸರ್ಸ್ ನ ಕೊಡುತ್ತೆ. ಲೈಕ್ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ, ಟ್ಯಾರೋ ರೀಡರ್ ನ ಹುಡ್ಕೊಂಡು ಹೋಗ್ಬೇಕು ಅಂತಾನೂ ಇಲ್ಲ. ಇನ್ ಬಿಟ್ವೀನ್ ಇಟ್ಸ್ ಲೈಕ್ ನಿಮಗೇನೆ ಇಂಟ್ಯೂಷನ್ ಹೇಳುತ್ತೆ ನೀವು ಏನ್ ಫೀಲ್ ಮಾಡ್ತಾ ಇದ್ದೀರಾ, ಅದ್ ನಿಜನಾ ಅಥವಾ ನೀವು ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನ್ ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮಗೆ ಈ ಒಂದು ಮೂಮೆಂಟ್ ಅಲ್ಲಿ ಅಂತ. ಇಟ್ಸ್ ಲೈಕ್ ಏನ್ ಗೊತ್ತಾ, ಈವನ್ ದೋ ನಿಮ್ ಸುತ್ತಮುತ್ತ ಇರೋ ಎನರ್ಜೀಸ್ ಮಾತ್ರ ಅಟ್ರಾಕ್ಟ್ ಮಾಡ್ತಾ ಇಲ್ಲ, ಈವನ್ ದೋ ಆ ಫ್ರೆಂಡ್ ಜೊತೆ ಕಾಲ್ ಮಾಡಿದಾಗ, ಫೋನಲ್ಲಿ ಮಾತಾಡಿದಾಗ, ಆ ಪರ್ಸನ್ ಜೊತೆ ಫೋನಲ್ಲಿ ಮಾತಾಡ್ದಾಗ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪರ್ಸನ್ ನ ನೀವು ನಂಬೋದಾ, ಟ್ರಸ್ಟೇಬಲ್ ಪರ್ಸನ್ ನ, ಸುಳ್ಳು ಹೇಳ್ತಾ ಇದ್ದಾರಾ, ನಿಜವಾಗ್ಲೂ ನನ್ನ ಸಪೋರ್ಟರ ಅಥವಾ ಸುಮ್ಮನೆ ಎಲ್ರೂ ಮುಂದೆ ಸಪೋರ್ಟ್ ಮಾಡಕ್ಕಿದಾರಾ, ಎಲ್ಲ ಗೊತ್ತಾಗತ್ತೆ. ಅಂಡ್ ಎಸ್ಪೆಷಲಿ ಬಿಸ್ನೆಸ್ ಏನ್ ಮಾಡ್ತಾ ಇದ್ರ ನಿಮಗಂತೂ ಬೆಸ್ಟ್ ಡೇಸ್ ಬರ್ತಾ ಇದೆ ಅನ್ಬೋದು. ಬಿಕಾಸ್ 7 ಆಫ್ ಸ್ವಾರ್ಡ್ಸ್ ನ ಬ್ಲೆಸ್ಸಿಂಗ್ಸ್ ಆಗಿ ತಗೋಬಹುದು. ಎಸ್ಪೆಷಲಿ ಬಿಸ್ನೆಸ್ ಅಂತ ಬಂದ್ರೆ ಬ್ಲೆಸ್ಸಿಂಗ್ ಮೆಸೇಜ್. ಬಿಕಾಸ್ ತುಂಬಾ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ಸ್ಟಾಕ್ಸ್ ಅಲ್ಲಿ ಯಾರೆಲ್ಲ ಇದ್ದೀರಾ, ಇಟ್ಸ್ ದ ಬೆಸ್ಟ್ ಟೈಮ್ ನಿಮಗೆ ನೆಕ್ಸ್ಟ್ 3 days ಅಂತಾನೆ ಹೇಳ್ಬೋದು. ನಿಮಗೆ ಇಂಟ್ಯೂಷನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಇಂಟ್ಯೂಷನ್ ಅಂತ ಅಂದ್ರೆ ಗಟ್ ಫೀಲಿಂಗ್, ಲೈಕ್ ನಿಮ್ಮ ಒಳಗಡೆನೆ ಅದೊಂಥರ ಫೀಲ್ ಆಗ್ತಾ ಇರುತ್ತೆ, ನಾನು ಇಲ್ಲಿ ಹಾಕ್ಬೇಕಾ, ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ. ಇಟ್ಸ್ ಲೈಕ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಇದ್ರಲ್ಲಿ ಒಳ್ಳೇದು ಬರುತ್ತಾ ಇಲ್ವಾ. ಬೆಸ್ಟ್ ಡೇಸ್ ಬಿಸ್ನೆಸ್, ಎಸ್ಪೆಷಲಿ ಲೈಕ್ ಟ್ರೇಡಿಂಗ್, ಸ್ಟಾಕಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಬೆಸ್ಟ್ ಟೈಮ್ ಅನ್ಬೋದು ನಿಮಗೆ ನೆಕ್ಸ್ಟ್ 2 to 3 days. ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮನಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮ ಟ್ಯಾಲೆಂಟ್ ನ, ಸ್ಕಿಲ್ಸ್ ನ ಯೂಸ್ ಮಾಡ್ಕೊಂಡು ಕೆಲವೊಂದಷ್ಟು ಫಾಲೋವರ್ಸ್ನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓ ಸ್ಟ್ರೆಂತ್, ವಾವ್. 6 of wands, ಇವಾಗಷ್ಟೇ ನಾನು ಹೇಳಿದ್ದೆ ಫಾಲೋವರ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀರಾ. ಐ ಥಿಂಕ್ 6 of wands ಲಾಸ್ಟ್ ಮೆಸೇಜ್ ಅಲ್ಲೂ ರೀಡಿಂಗ್ ಅಲ್ಲೂ ಬಂದಿತ್ತು. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, 2 ಫೈರ್ ಎನರ್ಜಿ ಬಂದಿದೆ. ಇಟ್ಸ್ ಲೈಕ್ ಯಾರೆಲ್ಲ ಪ್ಯಾಷನ್ನೇ ಪ್ರೊಫೆಷನ್ ಆಗಿ ಮಾಡ್ಕೊಂತ ಇದ್ದೀರಾ, ಯಾರೆಲ್ಲ ನಿಮ್ಮ ಗಟ್ ಫೀಲಿಂಗ್ಸ್ ನ ಯೂಸ್ ಮಾಡ್ಕೊಂಡು ಏನೋ ಒಂದು ಅಚೀವ್ ಮಾಡೋದಕ್ಕೆ ಹೊರಟಿದ್ದೀರಾ, ನಿಮಗಂತೂ ಬೆಸ್ಟ್ ಟೈಮ್ ಅನ್ಬೋದು. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನೆಕ್ಸ್ಟ್ 2 to 3 days ಅಲ್ಲಿ ಈವನ್ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಾ ನೀವು, ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀರಾ ನೀವು, ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಿರ್ತೀರಾ. ಯಾರ ಸಪೋರ್ಟ್ ಕೂಡ ಬೇಕಾಗಿರಲ್ಲ ನಿಮಗೆ. ಅಂಡ್ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಅಂಡ್ ಎಟ್ ಎನಿ ಮೂಮೆಂಟ್ ಕೂಡ ನೀವು ಯಾವುದೇ ರೀತಿ ಪೇಷನ್ಸ್ ನ ಕಳ್ಕೊಳ್ಳಲ್ಲ. ಎನರ್ಜೀಸ್ ಎಟ್ ಯೋರ್ ಬೆಸ್ಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ 2 to 3 days ಅಲ್ಲಿ. ಅಂಡ್ ನೀವು ಇದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಯು ಆರ್ ಅಟ್ರಾಕ್ಟಿಂಗ್ ಇಟ್. ವಾವ್. ವಾಟ್ ಯು ಡೋಂಟ್ ಸಿ ಇಸ್ ಚಾರಿಯಟ್, ಎಸ್ಪೆಷಲಿ ವಿಕ್ಟರಿ ಕಾರ್ಡ್ ಇದು. ಯಾರೆಲ್ಲ ಕಾಂಪಿಟೇಷನ್ ಅಲ್ಲಿ ಇದ್ದೀರಾ ಲೈಫಲ್ಲಿ, ಕಾಂಪಿಟೇಟಿವ್ ವರ್ಲ್ಡ್, ಲೈಕ್ ನೀವು ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ ಜೊತೆ ಕಾಂಪಿಟೇಷನ್ಗೂ ಒಂದಷ್ಟು ಟೀಮ್ ಅಥವಾ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಎಸ್ಪೆಷಲಿ ಆ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ವಿಕ್ಟ್ರಿ ಬರೋದು. ಬಿಕಾಸ್ ನಿಮಗೆ ಗೊತ್ತಿದೆ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ನಿಮಗೆ ಗೊತ್ತಿದೆ ಹೆಂಗೆ ಆ ಒಂದು ಫೋಕಸ್ ಕಳ್ಕೋಬಾರ್ದು, ಡಿಸ್ಟ್ರಾಕ್ಟ್ ಹೆಂಗ್ ಆಗ್ಬಾರ್ದು. ಬಿಕಾಸ್ ನಾನು ಇಲ್ಲಿ ಏನ್ ನೋಡ್ತೀನಿ, 2 7 of swords ಬರ್ತಾ ಇದೆ. ಇದೊಂದು ನೀವೊಂಥರ ರೇಸ್ ಅಲ್ಲಿ ಇದ್ದೀರಾ, ಓಕೆ. ನಿಮ್ ಸುತ್ತಮುತ್ತ ಅವ್ರ ರೇಸ್ ಅಲ್ಲಿ ಇದ್ದಾರೆ. ಬಟ್ ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ತುಂಬಾ ಜನ ಇನ್ ಮಿಡಲ್ ಡಿಸ್ಟ್ರಾಕ್ಷನ್, ನಿಮ್ ದಾರಿ ತಪ್ಸೋಣ, ನಿಮ್ನ ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಹೋಗೋಣ,
ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಮಾಡೋಣ ಅಂತ ಬರೋರ್ನೆಲ್ಲ ನೀವು ನನಗೆ ಗೊತ್ತು ನೀನ್ ಡಿಸ್ಟರ್ಬ್ ಮಾಡಕ್ಕೆ ಬರ್ತಾ ಇದೀಯಾ, ನನಗೆ ಗೊತ್ತು ನಾನು ಇವಾಗ ನಿನಗೆ ಅಟೆನ್ಷನ್ ಕೊಟ್ರೆ ಎಲ್ಲೋ ಒಂದ್ ಕಡೆ ನಾನು ನನ್ನ ಗುರಿಯಿಂದ ಸ್ವಲ್ಪ ಸ್ಲೋ ಆಗ್ತೀನಿ ರೀಚ್ ಆಗೋದಕ್ಕೆ. ಇಟ್ಸ್ ಲೈಕ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ದು ಕಳ್ ಬುದ್ಧಿ ಅಂತ, ಯಾರು ನಿಮಗೆ ಆಕ್ಚುಲಿ ಡಿಸ್ಟ್ರಾಕ್ಟ್ ಮಾಡಕ್ ಬರ್ತಾ ಇದಾರೆ, ಯಾರು ನಿಮ್ನ ಆಕ್ಚುಲಿ ವಿನ್ನಿಂಗ್ ಕಡೆ ಕರ್ಕೊಂಡು ಹೋಗಕ್ ಬರ್ತಾ ಇದಾರೆ. ಇಟ್ಸ್ ಲೈಕ್ ನಿಮಗೆ ಎಲ್ಲೋ ಒಂಥರ ಸೆನ್ಸ್ ಆಗುತ್ತೆ, ನಿಮ್ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ನಿಮ್ಮ ಗಟ್ ಫೀಲಿಂಗ್ಸ್ ನಿಮಗೆ ಹೇಳುತ್ತೆ ಇಲ್ಲಿ ಹೋಗು ಅಲ್ಲಿ ಹೋಗ್ಬೇಡ ಅಂತ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಇಂಟ್ಯೂಷನ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನಾದ್ರು ಡಿಸಿಷನ್ ಮಾಡ್ಬೇಕು ಅಂದ್ರೆ ಇನ್ಯಾರನ್ನೋ ಕೇಳ್ಕೊಂಡು ಹೋಗ್ಬೇಡಿ, ಬಿಕಾಸ್ ನಿಮ್ಮಷ್ಟು ಕ್ವಾಲಿಫಿಕೇಶನ್ ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲಾರ್ಗೂ ಇರಲ್ಲ ಅಂಡ್ ನಿಮ್ಮಷ್ಟು ತಿಳುವಳಿಕೆ ಕೂಡ ಇನ್ನೊಬ್ರಿಗೆ ಇರಲ್ಲ. ಈ ಒಂದು ಅಟ್ಲೀಸ್ಟ್ ನೆಕ್ಸ್ಟ್ 2 to 3 days ಅಲ್ಲಿ ನಿಮಗೆ ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂಡ್ ಏನೇ ಡಿಸಿಷನ್ಸ್ ಇದ್ರೂ ಡಿಸ್ಕಸ್ ಮಾಡಬೇಡಿ. ಅಂಡ್ ಎಸ್ಪೆಷಲಿ ನೀವು ನಿಮ್ಮ ಫ್ಯಾಮಿಲಿಗೆ ಏನೋ ಒಂದು ಬಿಗ್ ಸರ್ಪ್ರೈಸ್ ಮಾಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರಿ ಏನೋ ಒಂದು ವಿಶ್ನ, ಅದು ಫುಲ್ಫಿಲ್ ಆಗ್ತಿರೋದು ನೋಡ್ತಾ ಇದ್ದೀನಿ. ಸೊ ಇಟ್ ಲುಕ್ಸ್ ಲೈಕ್ ಏನೋ ಒಂದು ದೊಡ್ಡ ಗೋಲ್ನ ಅಚೀವ್ ಮಾಡ್ತಾ ಇದ್ದೀರಾ ನೀವು. ಅದು ಸಣ್ಣ ಚೇಂಜಸ್ಸೇ ಆಗಿರ್ಬೋದು ನಿಮ್ ಲೈಫಲ್ಲಿ, ಬಟ್ ಅದು ನಿಮಗದು ದೊಡ್ಡ ಚೇಂಜಸ್, ನಿಮಗೆ ಅದು ಅಚೀವ್ಮೆಂಟ್ ಆಗಿರುತ್ತೆ. ನೀವೇನ್ ವಿನ್ ಆಗಿರ್ತೀರ, ನೀವೇನ್ ಮೈಲ್ ಸ್ಟೋನ್ ರೀಚ್ ಮಾಡಿರ್ತೀರ, ಎಷ್ಟೋ ಜನ ಬಂದು ಹೇಳ್ಬೋದು ಇದ್ರಲ್ಲಿ ಏನಿದೆ ಅಂತ, ಬಟ್ ನಿಮಗ್ ಗೊತ್ತು ಅದಲ್ಲಿ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅಲ್ಲಿ ನಾನು ಅದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಅಲ್ಲಿ ನಾನು ಸಕ್ಸಸ್ ಆಗೋದಕ್ಕೆ ಎಷ್ಟು ಫೇಲ್ಯೂರ್ ಜರ್ನಿ ನಾನು ಫೇಸ್ ಮಾಡಿದ್ದೀನಿ. ಅಂಡ್ ನಾನು ಏನ್ ನೋಡ್ತಾ ಇದೀನಿ, ತುಂಬಾ ನೀವು ಒಂದಷ್ಟು ವರ್ಷಗಳಿಂದಾನೇ ನೀವು ಇದೊಂದು ಪ್ಲಾನ್ ಇತ್ತು ಮೈಂಡಲ್ಲಿ, ಈ ತರ ಮಾಡ್ಬೇಕು, ನಾನೀಗ ಅಚೀವ್ ಮಾಡ್ಬೇಕಂತ ಇತ್ತು. ತುಂಬಾ ಫೇಲ್ಯೂರ್ಸ್ನ ನೀವು ನೋಡಿದೀರಾ ಅಂಡ್ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಇಟ್ಸ್ ನಾಟ್ ದಟ್ ನೀವೆಲ್ಲಾರ ಮುಂದೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ಕಿಂತ ನಿಮ್ಮ ಕ್ಲೋಸ್ ಪೀಪಲ್ಗೆ ಹೇಳ್ತೀರಾ, ಅಟ್ಲೀಸ್ಟ್ ಎಲ್ಲದಕ್ಕಿಂತ ಜಾಸ್ತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಮಗೆ ಫೈನಲಿ ಮಾಡ್ದೆ, ನಿಮ್ ಜರ್ನಿ ಒಂದ್ಸತಿ ಹಿಂದೆ ತಿರುಗಿ ನೋಡ್ದಾಗ ನಿಮಗೆ ಗೊತ್ತಾಗುತ್ತೆ, ಹಬ್ಬ ನಾನು ಅಷ್ಟು ದೂರದಿಂದ ಬಂದೆ, ಅಷ್ಟು ಫೈಟ್ ಮಾಡ್ಕೊಂಡ್ ಬಂದೆ, ಅಷ್ಟು ಗುದ್ದಾಡ್ಕೊಂಡ್ ಬಂದೆ, ಎಷ್ಟೇ ಬಿದ್ರು ನಾನು ಎದ್ದು ಬಂದೆ, ಏನೋ ಈ ತರ ಒಂದು ಫೇಸ್ ನೋಡ್ತಾ ಇದ್ದೀನಿ. ಸೊ ಎಸ್, ವೆರಿ ಬ್ಯೂಟಿಫುಲ್. ನಿಮ್ಮ ಲಾಂಗ್ ಟರ್ಮ್ ಜರ್ನಿಗೊಂದು ಅಚೀವ್ಮೆಂಟ್ ಸಿಗ್ತಾ ಇರೋದು, ಸಕ್ಸಸ್ ಸಿಗ್ತಾ ಇರೋದು ನೋಡ್ತಾ ಇದ್ದೀನಿ. ವಾವ್, ವೆರಿ ಬ್ಯೂಟಿಫುಲ್ ಮೆಸೇಜ್. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಎಸ್ ಗೈಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಅಟ್ರಾಕ್ಟ್ ಮಾಡ್ಕೋಬೇಕು, ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್.